ನ್ಯೂಜಿಲೆಂಡ್ ವಿರುದ್ಧ ನಡೆಯಲಿರುವ 3 ಪಂದ್ಯಗಳ ಏಕದಿನ ಸರಣಿಗೆ 16 ಸದಸ್ಯರ ಭಾರತೀಯ ತಂಡದ ಘೋಷಣೆ. ಆಯ್ಕೆ ಸಮಿತಿಯ 5 ನಿರ್ಧಾರಗಳು ಎಲ್ಲರನ್ನೂ ಮಾಡಿತು ಶಾಕ್. ಕೆಲವು ಚಾಂಪಿಯನ್ ಆಟಗಾರರಿಗೆ ತಂಡದಲ್ಲಿ ಸಿಗಲಿಲ್ಲ ಸ್ಥಾನ. 3 ಓಪನರ್ಗಳು, 2 ವಿಕೆಟ್ ಕೀಪರ್ಗಳು, 4 ಆಲ್ರೌಂಡರ್ಗಳು ಮತ್ತು 5 ಬೌಲರ್ಗಳನ್ನು ಒಳಗೊಂಡಂತೆ ಈ 16 ಸ್ಫೋಟಕ ಆಟಗಾರರಿಗೆ ತಂಡದಲ್ಲಿ ಸಿಕ್ಕಿತು ಅವಕಾಶ. ಇವರು ಕಿವೀಸ್ಗಳ ಮಂಡಿ ಊರಿಸುವರು. ರೋಹಿತ್ ಕೊಹ್ಲಿ, ಯಶಸ್ವಿ ಜೈಸ್ವಾಲ್ ಸೇರಿದಂತೆ 5 ಸ್ಫೋಟಕ ಆಟಗಾರರು ತಂಡದಲ್ಲಿ ಮಾಡಿದರು ಭರ್ಜರಿ ಕಂಬ್ಯಾಕ್. ಮೊಹಮ್ಮದ್ ಶಮಿ ಕುರಿತು ಕೂಡ ದೊಡ್ಡ ಸುದ್ದಿ ಹೊರಬಂದಿದೆ. ನ್ಯೂಜಿಲೆಂಡ್ ವಿರುದ್ಧ ಏಕದಿನ ಸರಣಿ ಯಾವಾಗ ಮತ್ತು ಎಲ್ಲೆಲ್ಲಿ ನಡೆಯಲಿದೆ, ಯಾವ ಮೈದಾನಗಳಲ್ಲಿ ಪಂದ್ಯಗಳು ನಡೆಯಲಿವೆ, ತಂಡ ಹೇಗಿರಲಿದೆ, ಸಂಪೂರ್ಣ ಮಾಹಿತಿ ಈಗ ಹೊರಬಂದಿದೆ. ಸ್ನೇಹಿತರೆ, ಜನವರಿ 2026ರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಡೆಯಲಿರುವ ಏಕದಿನ ಸರಣಿಗಾಗಿ 16 ಸದಸ್ಯರ ಟೀಂ ಇಂಡಿಯಾ ಈಗಾಗಲೇ ಪ್ರಕಟವಾಗಿದೆ. ವಿಶೇಷವಾಗಿ ತಂಡದ ನಾಯಕನನ್ನೇ ಬದಲಾಯಿಸಲಾಗಿದೆ. ಆದರೆ ಉಪನಾಯಕನಿಗೆ ಮತ್ತೆ ತಂಡದಲ್ಲಿ ಅವಕಾಶ ದೊರೆತಿದೆ. ಈ 16 ಸದಸ್ಯರ ತಂಡ ತುಂಬಾ ಬಲಿಷ್ಠ ಮತ್ತು ಶಕ್ತಿಶಾಲಿಯಾಗಿ ಕಾಣುತ್ತಿದೆ. ಹಾಗೂ ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಅವರಂತಹ ಆಟಗಾರರಿಗೆ ಈ ಏಕದಿನ ಸರಣಿಯಿಂದ ವಿಶ್ರಾಂತಿ ನೀಡಲಾಗಿದೆ. ಏಕೆಂದರೆ ನ್ಯೂಜಿಲೆಂಡ್ ವಿರುದ್ಧದ ಟಿ20 ಸರಣಿಯ ನಂತರ ಭಾರತೀಯ ತಂಡ ಟಿ20 ವಿಶ್ವಕಪ್ ಆಡಬೇಕಿದೆ. ಹೀಗಾಗಿ ಅವರ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಅನ್ನು ಗಮನದಲ್ಲಿಟ್ಟು ಈ ಏಕದಿನ ಸರಣಿಯಲ್ಲಿ ಅವರಿಗೆ ವಿಶ್ರಾಂತಿ ನೀಡಲಾಗಿದೆ. ಸೆಲೆಕ್ಟರ್ಗಳು ನ್ಯೂಜಿಲೆಂಡ್ ವಿರುದ್ಧ ಯುವ ಪ್ರತಿಭೆ, ಅನುಭವ, ಸ್ಪಿನ್ ಡೆಪ್ ಮತ್ತು ಪೇಸ್ ವೈವಿಧ್ಯತೆಯ ಉತ್ತಮ ಸಮತೋಲನ ಹೊಂದಿದ ಕಾಂಬಿನೇಷನ್ ಅನ್ನು ರೂಪಿಸಿದ್ದಾರೆ. ಮೊದಲಿಗೆ ಶೆಡ್ಯೂಲ್ ಬಗ್ಗೆ ತಿಳಿಸೋಣ, ನಂತರ ಸ್ಕ್ವಾಡ್ ಕುರಿತು ಮಾತನಾಡೋಣ. ಸ್ನೇಹಿತರೆ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ 3 ಏಕದಿನ ಪಂದ್ಯಗಳ ಸರಣಿ ಜನವರಿ 11ರಿಂದ ಆರಂಭವಾಗಲಿದೆ. ಆ ದಿನ ಭಾನುವಾರವಾಗಿದ್ದು ಪಂದ್ಯವು ವಡೋದರಾದಲ್ಲಿ ನಡೆಯಲಿದೆ. ಅದರ ನಂತರ 2ನೇ ಪಂದ್ಯ ಜನವರಿ 14ರಂದು ನಡೆಯಲಿದೆ. ಈ ಪಂದ್ಯ ರಾಜ್ಕೋಟ್ನಲ್ಲಿ ಆಯೋಜಿಸಲಾಗಿದೆ. ಸರಣಿಯ 3ನೇ ಮತ್ತು ಕೊನೆಯ ಪಂದ್ಯ ಜನವರಿ 18ರಂದು ಇಂದೋರ್ನಲ್ಲಿ ನಡೆಯಲಿದೆ. ಇದಾದ ನಂತರ ಟಿ20 ಸರಣಿ ನಡೆಯಲಿದೆ. ಫೆಬ್ರವರಿ ಆರಂಭದಲ್ಲೇ ಟಿ20 ವಿಶ್ವಕಪ್ ಶುರುವಾಗಲಿದೆ. ಆದ್ದರಿಂದ ಈ ಸಮಯದಲ್ಲಿ ಏಕದಿನ ಸರಣಿಗೆ ಹೆಚ್ಚಿನ ಮಹತ್ವ ಇರುವುದಿಲ್ಲ. ಆದರೆ ಏಕದಿನ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಆಡುತ್ತಿರುವುದನ್ನು ನೋಡಲು ಸಾಧ್ಯವಾಗುವುದರಿಂದ ಅಭಿಮಾನಿಗಳ ನಡುವೆ ಭಾರಿ ಉತ್ಸಾಹ ಕಂಡುಬರುತ್ತಿದೆ. ಈಗ ಟೀಂ ಇಂಡಿಯಾದ ಸ್ಕ್ವಾಡ್ ಬಗ್ಗೆ ಮಾತನಾಡೋಣ. ನಾಯಕತ್ವದ ವಿಷಯಕ್ಕೆ ಬಂದರೆ ನಾಯಕನನ್ನೇ ಬದಲಾಯಿಸಲಾಗಿದೆ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳಿದ್ದೀರಿ. ಸೌತ್ ಆಫ್ರಿಕಾ ವಿರುದ್ಧದ ಸರಣಿಯಲ್ಲಿ ರಾಹುಲ್ ತಂಡದ ನಾಯಕತ್ವ ವಹಿಸಿಕೊಂಡಿದ್ದನ್ನು ನೀವು ನೋಡಿದ್ದೀರಾ. ಆದರೆ ಅವರು ಈಗ ನಾಯಕನಾಗಿ ಮುಂದುವರಿಯುವುದಿಲ್ಲ. ಏಕೆಂದರೆ ಟೀಂ ಇಂಡಿಯಾದ ಪರ್ಮನೆಂಟ್ ನಾಯಕ ಶುಭ್ಮನ್ ಗಿಲ್ ಗಾಯದಿಂದ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ. ಆದ್ದರಿಂದ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಶುಭ್ಮನ್ ಗಿಲ್ ನಾಯಕತ್ವ ವಹಿಸಿಕೊಂಡಿರುವುದು ಕಾಣಿಸಲಿದೆ. ಆದರೆ ಶುಭ್ಮನ್ ಗಿಲ್ ಅವರನ್ನು ಟಿ20 ತಂಡದಿಂದ ಹೊರಗಿಡಲಾಗಿದೆ. ಈಗ ನ್ಯೂಜಿಲೆಂಡ್ ವಿರುದ್ಧದ ಮಹಾಸಂಗ್ರಾಮದ ಸಮಯ ಬಂದಿದೆ. ಹಾಗೂ ತಂಡದಲ್ಲಿ 2 ಸೂಪರ್ ಸ್ಟಾರ್ ಆಟಗಾರರ ಭರ್ಜರಿ ಕಂಬ್ಯಾಕ್ ಆಗಿದೆ. ಅಂದರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ. ಇವರಿಲ್ಲದೆ ತಂಡ ಅಪೂರ್ಣ. ಟೀಂ ಇಂಡಿಯಾದ ಕೀರ್ತಿ ಈ ಇಬ್ಬರೇ. ರೋಹಿತ್ ವಿರಾಟ್ ಕಂಬ್ಯಾಕ್ ನಿಂದ ಟೀಂ ಇಂಡಿಯಾದ ಜೋಶ್ ಡಬಲ್ ಆಗಿದೆ. ಮತ್ತು ಶ್ರೇಯಸ್ ಅಯ್ಯರ್ ಗಾಯದಿಂದ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ಅವರ ಭುಜಗಳ ಮೇಲೆ ಉಪನಾಯಕತ್ವದ ಜವಾಬ್ದಾರಿ ಇದೆ. ಶ್ರೇಯಸ್ ಅಯ್ಯರ್ ತಾನು ಯಾವ ಶೈಲಿಯ ಬ್ಯಾಟ್ಸ್ಮನ್ ಎಂಬುದನ್ನು ಈಗಾಗಲೇ ಸಾಬೀತುಪಡಿಸಿದ್ದಾರೆ. ಅಯ್ಯರ್ ಕಂಬ್ಯಾಕ್ ನಿಂದ ಟೀಂ ಇಂಡಿಯಾದ ಮಧ್ಯಕ್ರಮ ಇನ್ನಷ್ಟು ಬಲವಾಗಲಿದೆ. ಹಾಗೂ ಯಶಸ್ವಿ ಜೈಸ್ವಾಲ್ ಕೂಡ ಏಕದಿನ ಕ್ರಿಕೆಟ್ನಲ್ಲಿ ತನ್ನನ್ನು ತಾನು ಸಾಬೀತುಪಡಿಸಿದ್ದಾರೆ. ಆದರೆ ಟಿ20 ಕ್ರಿಕೆಟ್ನಲ್ಲಿ ಅವರಿಗೆ ಇನ್ನೂ ಅವಕಾಶ ಸಿಗುತ್ತಿಲ್ಲ. ಯಶಸ್ವಿ ಜೈಸ್ವಾಲ್ ತಮ್ಮ ಪ್ರತಿಭೆಯನ್ನು ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದಾರೆ. ಅವರು ಟಾಪ್ ಆರ್ಡರ್ಗೆ ಭದ್ರತೆ ನೀಡುತ್ತಾರೆ. ಇದರ ಜೊತೆಗೆ ತಂಡದಲ್ಲಿ ಇಬ್ಬರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳ ಆಯ್ಕೆ ಕೂಡ ನಡೆದಿದೆ. ಒಬ್ಬರು ರಾಹುಲ್ ಮತ್ತು ಇನ್ನೊಬ್ಬರು ರಿಷಬ್ ಪಂತ್. ಇಬ್ಬರು ಬ್ಯಾಟ್ಸ್ಮನ್ಗಳು ಆಕ್ರಮಣಾತ್ಮಕ ಕ್ರಿಕೆಟ್ ಆಡುತ್ತಾರೆ. ಇಬ್ಬರಿಗೂ ಉತ್ತಮ ಅನುಭವವಿದೆ. ರಿಷಬ್ ಪಂತ್ ಆರಂಭದಿಂದಲೇ ಬೌಲರ್ಗಳ ಮೇಲೆ ಕೌಂಟರ್ ಅಟ್ಯಾಕ್ ಮಾಡುತ್ತಾರೆ. ಆದರೆ ರಾಹುಲ್ ತನ್ನ ವಿಜಯ ರಥವನ್ನು ನಿಧಾನವಾಗಿ ಆದರೆ ಸ್ಥಿರವಾಗಿ ಮುಂದೆ ಸಾಗಿಸುತ್ತಾರೆ. ಇದೀಗ ಆಲ್ರೌಂಡರ್ಗಳ ವಿಭಾಗದಲ್ಲಿ ರವೀಂದ್ರ ಜಡೇಜಾ, ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್ ಮತ್ತು ಅಕ್ಷರ್ ಪಟೇಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಬೌಲಿಂಗ್ ವಿಭಾಗದಲ್ಲಿ ಮಿಯಾ ಭಾಯ್, ಮೊಹಮ್ಮದ್ ಸಿರಾಜ್ ಅವರ ಕಂಬ್ಯಾಕ್ ಆಗಿದೆ. ಸಿರಾಜ್ಗೆ ಸೌತ್ ಆಫ್ರಿಕಾ ವಿರುದ್ಧ ಅವಕಾಶ ನೀಡಲಾಗಿರಲಿಲ್ಲ. ಆದರೆ ನ್ಯೂಜಿಲೆಂಡ್ ವಿರುದ್ಧ ಅವರು ಮತ್ತೆ ತಂಡಕ್ಕೆ ಸೇರಿದ್ದಾರೆ. ಜೊತೆಗೆ ಕಳೆದ 2 ವರ್ಷಗಳಿಂದ ಹೊರಗಿದ್ದ ಮೊಹಮ್ಮದ್ ಶಮಿ ಅವರು ಕೂಡ ತಂಡಕ್ಕೆ ಮರಳಿದ್ದಾರೆ. ಒಟ್ಟಾರೆ ನೋಡಿದರೆ ಈ ತಂಡ ತುಂಬಾ ಬಲಿಷ್ಠವಾಗಿ ಕಾಣುತ್ತಿದೆ. ಹೀಗಾಗಿ ನ್ಯೂಜಿಲೆಂಡ್ ವಿರುದ್ಧ ಟೀಂ ಇಂಡಿಯಾದ ಸಂಭಾವ್ಯ ಸ್ಕ್ವಾಡ್ ಈ ರೀತಿಯಾಗಿದೆ. ಶುಭ್ಮನ್ ಗಿಲ್ ನಾಯಕ, ಶ್ರೇಯಸ್ ಅಯ್ಯರ್ ಉಪನಾಯಕ, ಕಿಂಗ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ರಾಹುಲ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ರಿಷಬ್ ಪಂತ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ನಿತೀಶ್ ಕುಮಾರ್ ರೆಡ್ಡಿ, ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಮೊಹಮ್ಮದ್ ಶಮಿ ಮತ್ತು ಹರ್ಷದೀಪ್ ಸಿಂಗ್. ಸ್ನೇಹಿತರೆ, ಈ ತಂಡದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತು ನಿಮ್ಮ ಪ್ರಕಾರ ಈ ತಂಡ ನ್ಯೂಜಿಲೆಂಡ್ ವಿರುದ್ಧ ಏಕದಿನ ಸರಣಿಯನ್ನು ಗೆಲ್ಲುತ್ತದೋ ಇಲ್ಲವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.